ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಬಶೀರ್ ಅಹಮದ್ ಬಾವಾಖಾನ್. ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ. SIR ಅಂದ್ರೆ ಏನು? SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈಗ SIR ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನು? SIR ಕಾರ್ಯಕ್ರಮ ಮುಖ್ಯ ಉದ್ದೇಶ ಸರ್ಕಾರ ಹೇಳೋದು ಮತದಾರ ಪಟ್ಟಿ ಶುದ್ಧೀಕರಣ ಮಾಡೋದು ಸರ್ಕಾರ ಹೇಳಿಕೆ ಇದು. ಅದರಲ್ಲಿ ಯಾರು ಹೊರಗೆ ದೇಶದಿಂದ ಬಂದಿದ್ದಾರೆ ಅವ್ರಿಗೆ ಕಂಡು ಹಿಡಿದು ಅವ್ರಿಗೆ ಮರಳಿ ಅವ್ರ ದೇಶ ಕಳಿಸೋ ಉದ್ದೇಶ ಸರ್ಕಾರ ಹೇಳ್ತದೆ. ಆದರೆ ಗೌಪ್ಯ ಅವ್ರದ್ದು ಉದ್ದೇಶ ಏನಂತ ಹೇಳಿಬಿಟ್ರೆ ಹಿಡನ್ ಅಜೆಂಡಾ ಏನಂತ ಹೇಳಿಬಿಟ್ರೆ ಯಾರು BJP ವಿರೋಧ ವೋಟರ್ಸ್ ಇದ್ದಾರೆ, ಆ್ಯಂಟಿ BJP ವೋಟರ್ಸ್ ಮತದಾರರು, BJP ವಿರೋಧ ಮತದಾರರಿಗೆ ಆ ಮತದಾರ ಪಟ್ಟಿಯಿಂದ ಹೊರಗೆ ತೆಗೆಯುವ ಇದು ಒಂದು ಹುನ್ನಾರ. ಈ ಕಾರ್ಯಕ್ರಮದಿಂದ ಸಾರ್ವಜನಿಕರಿಗೆ ಆಗುವ ಲಾಭಗಳೇನು? ನೋಡಿ, ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಏನೂ ಲಾಭ ಆಗ್ತಾ ಇಲ್ಲ. ಯಾಕಂದರೆ ಇದು ಪ್ರತಿ ಸಲ ಆಗ್ತಾಯಿತ್ತು. ಏನು ಈ ತೀವ್ರ ಪರಿಷ್ಕರಣೆ ಏನಿದೆ IR, ಈ ಹಿಂದೆ IR ಆಗ್ತಾಯಿದೆ, ಇಂಟೆನ್ಸಿವ್ ರಿವಿಷನ್ ಏನಾಗ್ತಾಯಿದೆ ಪ್ರತಿ ಸಲ ಆಗ್ತಾಯಿದೆ. ಅದು ಪ್ರತಿ ಸಲ ಮತದಾರ ಪಟ್ಟಿ ಶುದ್ಧೀಕರಣ ಮಾಡ್ತಾ ಯಾರು ಸತ್ತಿದ್ದಾರೆ ಅವ್ರು ತೆಗಿತಾರೆ, ಯಾರು ಶಿಫ್ಟ್ ಆಗಿದ್ದಾರೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅವ್ರು ತೆಗಿತಾರೆ. ಈ ರೀತಿ ಅರ್ಹ ಇಲ್ಲ ಮತದಾರರು ಯಾರು ಪಟ್ಟಿಯಲ್ಲಿ ಸೇರಿದ್ದಾರೆ ಅದು ತೆಗಿತಾರೆ. ಅದು ರೂಟೀನ್ ಕೋರ್ಸ್ನಲ್ಲಿ ಇದೆ. ಇದು ಸ್ಪೆಷಲ್ ಅಂತ ಹೆಸರು ಕೊಟ್ಟು ಮಾಡಿದ್ದಾರೆ. ಇದು ಉಲ್ಟಾ ಸರ್ಕಾರಕ್ಕೆ ಆರ್ಥಿಕವಾಗಿ ದೊಡ್ಡ ಬೋಜ್, ಒಂದು ಸರ್ಕಾರಕ್ಕೆ ಆರ್ಥಿಕವಾಗಿ ಒಂದು ಭಾರ ಇದು ಭಾರ ಇದು. ಆನಂತರ ಈ ಅಧಿಕಾರಿಗಳಿಗೆ ಒಂದು ದೊಡ್ಡ ತಲೆನೋವು. ಅಲ್ಲಿ BL ಇರ್ಬೋದು, ತಹಸೀಲ್ದಾರ್, AC, DC ಇವರೆಲ್ಲ ಯಾವ್ಯಾವ ಮಟ್ಟದಲ್ಲಿದ್ದಾರಲ್ಲ ಅಧಿಕಾರಿ, ಆಯಾ ಮಟ್ಟದಲ್ಲಿ ಅವ್ರಿಗೆ ದೊಡ್ಡ ಭಾರ ಒಂದು ಅವ್ರಿಗೆ. ಈಗ ಸರ್, ಇದು SIR ಕಾರ್ಯಕ್ರಮವನ್ನು ಯಾವ ಇಲಾಖೆ ಯಾವ ಸಂಸ್ಥೆ ಜಾರಿಗೊಳಿಸ್ತದೆ? ನೋಡಿ, ಚುನಾವಣಾ ಆಯೋಗಕ್ಕೆ ಇದು ಸಂಬಂಧಪಟ್ಟ ಕೆಲಸ. ಚುನಾವಣಾ ಆಯೋಗ ಈ ಕಾರ್ಯವನ್ನು ನಿರ್ವಹಿಸ್ತದೆ. ಈ ನಮ್ಮ ತಾಲೂಕಾ ಮಟ್ಟದಾಗಲಿ, ಜಿಲ್ಲಾ ಮಟ್ಟದಾಗಲಿ, ಈ ರಾಜ್ಯ ಮಟ್ಟದಾಗಲಿ ಇವರು ಚುನಾವಣಾ ಅಧಿಕಾರಿಗಳು ಇರ್ತಾರೆ. ಅವರು ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾರು ಅರ್ಹರು? ಯಾರ ಹೆಸರು ಮತದಾರ ಪಟ್ಟಿಯಲ್ಲಿ ಇದೆಯಲ್ಲ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರಿ, ನೋಂದಣಿ ಪ್ರಕ್ರಿಯೆ ಹೇಗಿರ್ತದೆ? ನೋಂದಣಿ ಪ್ರಕ್ರಿಯೆ ಅಂದರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದಂತೆ ಈಗಾಗಲೇ ನೋಂದಣಿ ಆಗಿರುತ್ತಾರಲ್ಲ ಅವ್ರ ಬಗ್ಗೆ ಇದು ಪರಿಷ್ಕರಣೆ ನಡೆದಿದೆ. ಹೀಗಾಗಿ ಇವರು ಪರಿಷ್ಕರಣೆ ನಂತರ ಯಾರ ಹೆಸರು ಇವರು ತೆಗೆದಿದ್ದಾರೆ ಆ ಹೆಸರು ತೆಗೆದಂತೆ ಆ ಒಂದು ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಿದ ನಂತರ ಯಾರ ಹೆಸರು ತೆಗೆದು ಹಾಕಲಾಗಿದೆ, ಅವ್ರು ಯಾವ ಕಾರಣಕ್ಕಾಗಿ ತೆಗೆದು ಹಾಕಲಾಗಿದೆ ಅನ್ನೋ ಬಗ್ಗೆ ಇವರು ತಿಳಿಸ್ಬೇಕು. ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳು ಆ ಮತದಾರ ಸಂಬಂಧಪಟ್ಟ ಮತದಾರರಿಗೆ ಅದರಲ್ಲಿ ಸರಿಯಾಗಿ ಕಾರಣಗಳು ಇದ್ದು ಅಂದರೆ ಕಾನೂನಾತ್ಮಕ ಸಮಸ್ಯೆ ಇರೋದಿಲ್ಲ. ಏನೇ ಕಾರಣ ಎಂದು ವಿನಾಕಾರಣ ತೆಗೆದು ಹಾಕಿದರೆ ಇವರು ಮತದಾರರು ಯಾರ ಹೆಸರು ತೆಗೆದಿದ್ದಾರಲ್ಲ ಅವರು ಪುನಃ ತಮ್ಮ ದಾಖಲಾತಿಯನ್ನು ಹಾಜರುಪಡಿಸಿ ಅರ್ಜಿ ಸಲ್ಲಿಸಬೇಕು ಚುನಾವಣಾಧಿಕಾರಿಗಳಿಗೆ. ಸರ್, ಈಗ ಬಂದಂತೆ ನೋಂದಣಿ ಪ್ರಕ್ರಿಯೆ ಹೇಗಿರ್ತದೆ? ನೋಂದಣಿ ಪ್ರಕ್ರಿಯೆ ಹೇಗಿರುತ್ತದೆ ಅಂದರೆ ಇದು ಇವಾಗ ನಡೆದು ಈ ಚುನಾವಣಾ ಮತದಾರರ ನೋಂದಣಿ ಪ್ರಕ್ರಿಯೆ ಇಲ್ಲ. ಇದು ಮತಪಟ್ಟಿ ಏನಿದೆಯಲ್ಲ, ವೋಟರ್ ಲಿಸ್ಟ್, ಇದು ಶುದ್ಧೀಕರಣ ಪ್ರಕ್ರಿಯೆ. ಇದರಲ್ಲಿ ಯಾರು ಅನರ್ಹರು ಇದ್ದಾರಲ್ಲ, ಮತದಾರರು ಯಾರು ಅರ್ಹರು ಇಲ್ಲ ಅಂಥವ್ರ ಹೆಸರು ತೆಗೆದು ಹಾಕಲಿಕ್ಕೆ ಇದು ನಡೆದಿದೆ ಕಾನೂನು ಪ್ರಕಾರ.
ಹೀಗಾಗಿ ಇಲ್ಲಿ ನೋಂದಣಿ ಮಾಡೋದು ಪ್ರಶ್ನೆ ಉದ್ಭವಿಸೋದಿಲ್ಲ. ಅದು ಯಾವಾಗ ಉದ್ಭವಿಸ್ತಿತ್ತಂದ್ರೆ ಮತದಾರ ಪಟ್ಟಿಯಿಂದ ಹೆಸರು ಯಾರು ಹೊರಗೆ ಬರ್ತೈತಲ್ಲ ಅವರು ಇಲ್ಲ ನಂದು ತಪ್ಪಾಗಿ ನೀವು ಹೆಸರು ನಂದು ಡಿಲೀಟ್ ಮಾಡಿದ್ದೀರಿ ಅಥವಾ ಅದರಲ್ಲಿ ಮತದಾರ ಪಟ್ಟಿಯಲ್ಲಿ ಕಟ್ ಮಾಡಿದ್ದೀರಿ, ನಾನು ಜೀವಂತಿದ್ದೇನೆ, ನಂದು ಇದು ಎಲ್ಲ ದಾಖಲಾತಿ ನನ್ನಲ್ಲಿದೆ ಅಂತ ಎಲ್ಲ ಅವ್ರು ನೋಟಿಸ್ ಬಂದ ನಂತರ ಆ ಚುನಾವಣಾ ಆಯೋಗ ಯಾರ ಹೆಸರು ಕಟ್ ಮಾಡಿರ್ತೈತಲ್ಲ ಮತದಾರ ಪಟ್ಟಿಯಿಂದ ಅವ್ರಿಗೆ ನೋಟಿಸ್ ಕಳಿಸ್ಬೇಕು. ನಿಮ್ಮ ಹೆಸರು ಮತದಾರ ಪಟ್ಟಿಯನ್ನು ಕಡಿತಗೊಳಿಸಲಾಗಿದೆ, ನಿಮ್ಗೆ ಇದರ ಬಗ್ಗೆ ಏನು ಹೇಳಿಕೆ ಇದ್ದರೆ ನೀವು ಅದು ಸದರ್ ದಿನಾಂಕದಂದು ಸದರ ಸ್ಥಳದಲ್ಲಿ ನಿಮ್ಮ ದಾಖಲಾತಿದೊಂದಿಗೆ ಕಚೇರಿಗೆ ಹಾಜರಿರಬೇಕು ಅಂತ ನೋಟಿಸ್ ಕಳಿಸ್ತಾರಲ್ಲ. ಆವಾಗ ಯಾರ ಹೆಸರು ಗೊಳಿಸಿದಲ್ಲ ಅವ್ರು ಆ ಮತದಾರ ತಮ್ಮ ದಾಖಲಾತಿ ತೊಗೊಂಡು ಆ ಕಚೇರಿಗೆ ಹೋಗಬೇಕು. ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಸಾಮಾನ್ಯ ಜನರಿಗೆ ಹೊರೆ ಆಗೋದು ಕೆಲಸ. ಸಾಮಾನ್ಯ ನೋಡಿ, ಇದು ಅಧಿಕಾರಿಗಳಿಗೂ ತಲೆನೋವು, ಸಾಮಾನ್ಯ ಜನರಿಗೂ ತಲೆನೋವು. ಈಗ 1 ತಿಂಗಳ ಇವರು ಅವಧಿ ಕೊಟ್ಟಿದ್ದಾರಲ್ಲ, ಆ 1 ತಿಂಗಳಿನಲ್ಲಿ BLO ಎಲ್ಲ ಮನೆಗೆ ಅಡ್ಡಾಡಿ ಫಾರ್ಮ್ ಕೊಡಬೇಕು, ಜನ ಅದು ಕಾಯ್ಕೋದು ಕೊಡಬೇಕು. ಅದು ಬಂದ ನಂತರ ಅದು ಭಾಳ ಸೂಕ್ಷ್ಮವಾಗಿ ಭರ್ತಿ ಮಾಡಬೇಕು. ಅದ್ರಾಗ ಏನು ತಿದ್ದುಪಡಿ ಆಗುವಾಗಿಲ್ಲ ಅಥವಾ ಫೋಟೋ ಸರಿಯಾಗಿರಬೇಕು, ಫಾರ್ಮ್ ತುಂಬೋದಾಗ ಸರಿ ಅದ್ರಾಗೇನು ಯಾವುದು ತಪ್ಪಾಗೋದಿಲ್ಲ, ಯಾವುದೇ ಅಂಕಿ ಅಂಶ ಆಗಲಿ ಅಥವಾ ಯಾವುದೇ ಅಕ್ಷರ ಆಗಲಿ ತಪ್ಪಾಗೋದಿಲ್ಲ. ಅಂಕಿ ಅಂಶ ತಪ್ಪು ಅಂತ ಏನಾದ್ರು ಮಿಸ್ ಆದರೆ ಅದು ಮತದಾರ ಪಟ್ಟಿನವ್ರ ಹೆಸರು ಹೋಗ್ತೈತಿ. ಫೋಟೋಯಲ್ಲಿ ಏನೋ ಸ್ವಲ್ಪ ತಪ್ಪುಗಾಟ ಆದರೆ ಮತದಾರ ಪಟ್ಟಿನವ್ರ ಹೆಸರು ಹೋಗ್ತೈತಿ. ಅದೇ ರೀತಿ ಯಾವುದೇ ಒಂದು ಅಕ್ಷರ ತಪ್ಪಾದರೆ ಹಿಂದೆ ಮುಂದೆ ಆದರೆ ಅವ್ರ ಹೆಸರು ಮತದಾರ ಪಟ್ಟಿಯಿಂದ ಹೋಗ್ತದೆ. ಇದೊಂದು ಜನರಲ್ಲಿ ಒಂದು ದೊಡ್ಡ ಆತಂಕ ಉಂಟು ಮಾಡಿದೆ. ಸರ್, ಈಗ ಇದು ಯಾವ ಥರ ಯಾವ ದಾಖಲಾತಿಗಳು ಬೇಕಾಗ್ತದೆ SIR? ಇದಕ್ಕೆ ಇವರು ಇಲೆಕ್ಷನ್ ಕಮಿಷನ್ ಡಿಕ್ಲೇರ್ ಅವರೇನು ಘೋಷಣೆ ಮಾಡಿದಾರ ಆ ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರು ಕೊಟ್ಟಿದ್ದಂಥ ಗುರುತಿನ ಚೀಟಿ ಅಥವಾ 1987 ಮುಂಚಿತವಾಗಿ LIC ಆಗಲಿ ಪೋಸ್ಟಿಂದ ಆಗಲಿ ಬ್ಯಾಂಕಿಂದ ಆಗಲಿ ಯಾವುದೇ ನಿಮ್ಮ ಹೆಸರು ದಾಖಲೆ ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟು ಜನ ನುತಾರ, ನಿಮ್ಮ ಶಾಲಾ ಸರ್ಟಿಫಿಕೇಟು, ಪಾಸ್ಪೋರ್ಟು ಮತ್ತು ನಮ್ಮಲ್ಲಿಲ್ಲ ಕೆಲವೊಂದು ಭಾಗದಲ್ಲಿ, ನಮ್ಮ ದೇಶದ ಕೆಲವೊಂದು ಭಾಗದಲ್ಲಿ ಈ ಭೂಮಿ ಪಟ್ಟ ಕೊಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ಆ ಪಟ್ಟ ಇದ್ರೆ ಅದು ಹೀಗಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ದಾಖಲಾತಿಗಳಲ್ಲಿ ನಮ್ಮ ಹೆಸರು 1987 ಮುಂಚಿಟ್ಟಿದ್ದರೆ ಅಂಥ ಏನೋ ದಾಖಲಾತಿ ಇದ್ದರೆ ಅದು. ಹೀಗಾಗಿ ಸುಮಾರು 11 ದಾಖಲಾತಿಯನ್ನು ಹೇಳಿದ್ದಾರೆ. 2002ರಲ್ಲಿ ಅವರು ವೋಟರ್ ಐಡಿಯಲ್ಲಿ ಹೆಸರಿರ್ಲಿಕ್ಕಂದ್ರೆ ಅವ್ರು ಏನು ಮಾಡ್ಬೇಕು ಸರ್? ನೋಡಿ, 2002 ಅವ್ರ ಹೆಸರಿಲ್ಲಿ ಅಂದರೆ ಅವರು ತಾಯಿ, ತಂದೆ, ಅಜ್ಜ ಅಜ್ಜಿ ಅಂದರೆ ತಾಯಿ ತಂದೆ ತಾಯಿ ಅಂದ್ರೆ ದಾದಾ ದಾದಿ ನಾನಾ ನಾನಿ ಏನಂತೇಳಿ ಅವು ಈ 6 ಜನ ಬ್ಲಡ್ ರಿಲೇಷನ್ ರಕ್ತ ಸಂಬಂಧಿಕರು 6 ಜನ. ತಾಯಿ ತಂದೆ ತಾಯಿ ತಂದೆ ತಾಯಿ ಈ 6 ಜನದ್ದು 2002ರಲ್ಲಿ ಇದ್ದರೆ ಅವ್ರ ಜೊತೆ ಮ್ಯಾಪಿಂಗ್ ಮಾಡಿಸ್ಬೋದು. ಅಂದರೆ ಇವ್ರ ಜೊತೆ ನಮ್ಮ ರಕ್ತ ಸಂಬಂಧ ಇದೆ ಅಂತ ನಾವು ಅಲ್ಲಿ ಸಾಬೀತುಪಡಿಸ್ಬೋದು. ಇದು ಕೆಲವೊಂದು ಜನರು ಭಯಭೀತರಾಗಿದ್ದಾರೆ. SIR ಅಂದ್ರೇನಪ್ಪ, ಯಾವ ದಾಖಲಾತಿ ಕೇಳ್ತಾರೆ ಅಂಥವ್ರಿಗೆ ತಾವು ಏನು ಹೇಳ್ತೀವಿ? ನೋಡಿ, ಇದರಲ್ಲಿ ಭಯಭೀತ ಆಗೋದು ಏನು ಅವಶ್ಯ ಇಲ್ಲ. ನಾವು ಈಗ ಬರುವಂಥ ಈ ಸಮಸ್ಯೆಗೆ ಬಹಳ ಧೈರ್ಯದಿಂದ ಎದುರಿಸಬೇಕು. ನಮ್ಮಲ್ಲಿ ಇದ್ದಂಥ ಎಲ್ಲ ದಾಖಲಾತಿಗಳು ನಾವು ಇಟ್ಕೊಂಡು ಕೊಡಬೇಕು. ಈಗ ನಾವು ನಾಳೆ 30 ತಾರೀಕಿನಿಂದ ಮುಂದಿನ ತಿಂಗಳ ವರೆಗೆ ಒಂದು ತಿಂಗಳದೇನು ಇದೆಯಲ್ಲ ಇದು ಅವಧಿ, ಈ ಅವಧಿಯಲ್ಲಿ ನಮಗೇನು ಫಾರ್ಮ್ ಬರ್ತಾವಲ್ಲ, ಒಂದು ವ್ಯಕ್ತಿಗೆ ಡ್ಯೂ ಪತ್ರಿಕೆಯಲ್ಲಿ ಫಾರ್ಮ್ ಇನ್ ಡೂಪ್ಲಿಕೇಟ್ಸ್ 2 ಫಾರ್ಮ್ ನಮ್ಮ ಹೆಸರು ಪ್ರಿಂಟಾಗಿ ಬರ್ತೈತಿ, ಹೌದಾ? ಆ ಫಾರ್ಮ್ ಸರಿಯಾಗಿ ತುಂಬಬೇಕು. ಆ ಫಾರ್ಮ್ ಜೊತೆ ಯಾವುದೇ ದಾಖಲಾತಿ ಕೊಡೋದಿಲ್ಲ, ಬರೀ ಫಾರ್ಮ್ ಅಷ್ಟೇ ಕೊಡಬೇಕು. ನಿಮ್ಮ ಫೋಟೋ ಮಾತ್ರ ಕೊಡಬೇಕು. ಜೊತೆಯಲ್ಲಿ ನೀವು ಏನು ಕೆಲಸ ಮಾಡಬೇಕಂದ್ರೆ 2 ಫಾರ್ಮ್ನಲ್ಲಿ ನಿಮ್ದು 2 ಸಹಿ ಇರಬೇಕು. ನಿಮ್ಮ ಮುಂದೆ BLO ಸಹಿ ಮಾಡಿಸ್ಬೇಕು 2 ಫಾರ್ಮ್ನಲ್ಲಿ. ಹೀಗಾಗಿ ಆ ಒಂದು ಫಾರ್ಮ್ ಅವ್ರಿಗೆ ಕೊಡಬೇಕು, ಒಂದು ಫಾರ್ಮ್ ನಮ್ಮ ಕಡೆ ಇಟ್ಕೋಬೇಕು. ಮತ್ತು ಫೋಟೋ ತೆಗೋದ್ನಾಗ ಈ ಕಿವಿ ಕಾಣಬೇಕು. ಅಂದರೆ ಕಂಪ್ಯೂಟರ್ ತೊಗೊಳ್ಳೋದಿಲ್ಲ. ಅಕಸ್ಮಾತ್ ನಿಮ್ಮ ಕಿವಿ ಕಾಣ್ಲಿಕ್ಕೆ ಅಂದರೆ ಕಂಪ್ಯೂಟರ್ ಕ್ಯಾಪ್ಚರ್ ಮಾಡಲಿಕ್ಕೆ ಆ ಒಂದು ಕಾರಣಕ್ಕಾಗಿಯೂ ಸಹ ನಿಮ್ಮ ವೋಟರ್ ಲಿಸ್ಟ್ನಾಗಿ ನಿಮ್ಮ ಹೆಸರು ಡಿಲೀಟ್ ಆಗೋ ಸಂಭವ ಇದೆ. ನೋಡ್ರಿ, ಅದಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಸೆಕ್ಷನ್ ಇದೆ. ಈ ಹಿಂದೆ ಬಿಹಾರ್ನಲ್ಲಿ ಆದ SIR ಆದ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅದಕ್ಕೆ ರಿಯಾಯಿತಿ ಕೊಟ್ಟಿತ್ತು. ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಕೋರ್ಟ್ ಆದೇಶ ಮೇರೆಗೆ ರಿಯಾಯಿತಿ ಕೊಟ್ಟಿತ್ತು. ಆದರೆ ಈ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆಯಲ್ಲ, ಅಲ್ಲೇ SRY ಕಾರ್ಯದಲ್ಲಿ ಅದು ರಿಯಾಯಿತಿ ಕೊಟ್ಟಿಲ್ಲ.
ಉಲ್ಟಾ ಅದಕ್ಕೊಂದು ಕ್ಲಾಸ್ ಮಾಡಿ ಅದಕ್ಕೊಂದು ಸೆಕ್ಷನ್ ಮಾಡಿ ಅದಕ್ಕೊಂದು ನೇಮ್ ಮಾಡಿ ಇದಕ್ಕೆ ಚಾಲನೆಯಲ್ಲಿ ತಂದಿದ್ದಾರೆ. ಏನಂತಂದ್ರೆ ಲಾಜಿಕಲ್ ಡಿಸ್ಕ್ರಿಮಿನೇಷನ್ ಅಂತ. ಇದರಿಂದ ನಿಮ್ಮ ಅಂಕಿ ಅಂಶಗಳಲ್ಲಿ ಯಾವುದೇ ಅಂಕಿಯಲ್ಲಿ ತಪ್ಪಾಯಿತು ಅದು ಒಂದು ಕಾರಣ ಆಗ್ತೈತಿ, ಪಟ್ಟಿಯಿಂದ ಹೊರಗೆ ತೆಗೆಯೋದು. ನಿಮ್ಗೆ ಸ್ಪೆಲ್ಲಿಂಗ್ ತಪ್ಪಿದೆ, ಅಕ್ಷರ ತಪ್ಪಿದೆ, ಅದೊಂದು ಕಾರಣ ಆಗ್ತೈತಿ ಪಟ್ಟಿಯಿಂದ. ಮುನ್ನ ಎಚ್ಚರ ಇರಬೇಕು, ಯಾವ ಥರ ತುಂಬಬೇಕು ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ತುಂಬೋದು ನಮಗೆ ಅವಕಾಶ ಇದೆ. ನಾ ಎಲ್ಲರಿಗೆ ವಿನಂತಿ ಮಾಡೋದು ಏನಂದರೆ ಎಲ್ಲರೂ ಕನ್ನಡ ಭಾಷೆಯಲ್ಲಿ ತುಂಬಬೇಕು. ಒಳ್ಳೆಯದು. ಅಗದಿ ಸರಳವಾಗಿ ಕಡಿಮೆ ತಪ್ಪಾಗ್ತಾವೆ. ಏನೇ ಇದ್ದರೂ ಅಲ್ಲೇ ಒಂದು ತಪ್ಪಿಂದ ಉಳಿವು ನಮಗೆ ಅವಕಾಶ ಇರ್ತೈತಿ, ಚಾನ್ಸಸ್ ಜಾಸ್ತಿ ಇದೆ, ಭಾಳ ಅವಕಾಶ ಇದೆ. ಈ ಇಂಗ್ಲೀಷ್ನಲ್ಲಿ ದೊಡ್ಡ ಒಂದು ಇದಾಗ್ತೈತಿ, ಅಲ್ಫಾಬೆಟ್ ಕರೆಕ್ಟ್ ತುಂಬಬೇಕು, ಅದು ಹೊಂದಾಣಿಕೆ ಆಗಲಿಲ್ಲ ನಾಳೆ ನಿಮಗೆ ಅದು ಮತದಾರ ಪಟ್ಟಿನ ಕಟ್ಟಾಡುವ ಸಂಭವ ಇದೆ. ಮತ್ತು ಸಾಮಾನ್ಯವಾಗಿ ಈ ಸ್ಪೆಲ್ಲಿಂಗ್ ಸಮಸ್ಯೆ ಏನು ಬರ್ತೈತೆ ಅಂದ್ರೆ, ಮುಸ್ಲಿಮ್ಸ್ ಹೆಸರುಗಳು ಏನಿದೆ ಉರ್ದು ಭಾಷೆ, ಫಾರ್ಸಿ ಭಾಷೆ ಮತ್ತು ಅರಬಿ ಭಾಷೆ ಆಧಾರಿತ ಇದೆ. ಮತ್ತು ನಾನ್ ಮುಸ್ಲಿಮ್ಸ್ ಅದರ್ ದ್ಯಾನ್ ಸಿಖ್ ಆ್ಯಂಡ್ ಕ್ರಿಶ್ಚಿಯನ್ಸ್, ನಮ್ಮ ಹಿಂದೂ ಮುಸ್ಲಿಮೇತರು ಇದ್ದಾರಲ್ಲ ಅವ್ರದ್ದು ಹೆಸರು ಹಿಂದಿ, ಕನ್ನಡ, ಸಂಸ್ಕೃತ ಭಾಷೆ ಆಧಾರಿತ ಇರ್ತಾವೆ. ಯಾವುದೇ ಭಾಷೆಯನ್ನು ಬೇರೆ ಭಾಷೆಯಲ್ಲಿ ಬರೆಯುವಾಗ ಅಕ್ಷರ ಹಿಂದೆ ಮುಂದೆ ಆಗೋದು, ತಪ್ಪಾಗೋದು ಅದು ಸ್ವಾಭಾವಿಕ. ಹೀಗಾಗಿ ಇಟ್ ಈಸ್ ಎ ಕಾಮನ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಅವರು ಚುನಾವಣಾ ಆಯೋಗ ಅದಕ್ಕೂ ಗಂಭೀರವಾಗಿ ಗಣನೆಗೆ ತಗೊಂಡು ಅದನ್ನು ಕೈ ಬಿಡಬೇಕು. ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಅದು ಭಾಳ ಸೀರಿಯಸ್ ಆಗಿ ಗಂಭೀರ ತೆಗೆಯಬಾರ್ದು. ಅದು ಮತಪಟ್ಟಿಯಿಂದ ಹೊರಗೆ ಹಾಕುವ ಕೆಲಸ, ಹೆಸರು ಕಟ್ ಮಾಡುವ ಅದೊಂದು ಕಾರಣ ಆಗಬಾರ್ದು. ನಾವು ಚುನಾವಣಾ ಆಯೋಗ ಅದು ನಮ್ಮದೊಂದು ವಿನಂತಿ. ಈಗ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅಂಥವ್ರು ಎಲ್ಲಿ ಹೋಗ್ಬೇಕು ಸರ್? ನೋಡಿ, ಮಾಹಿತಿ ಇಲ್ಲ ಅಂತ ಹೇಳಿಬಿಟ್ರೆ ಅವರು ತಹಸೀಲ್ದಾರ್ ಆಫೀಸ್ ಅಥವಾ ಅವರು ಬೂತ್ BLO ಅವ್ರ ಮನೆಗೆ ಅಡ್ಡಾಡ್ತಾರೆ, ಅವ್ರು ಮನೆಗೆ ಬರಾಕತ್ತಾರೆ, ಬೂತ್ನಲ್ಲಿ ಕೊಡಾಕತ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಸಂಪರ್ಕ ಮಾಡಿ ಅವ್ರದ್ದೆಲ್ಲ ತಮ್ಮ ಮಾಹಿತಿ ತಗೋಬೇಕು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ತಮ್ಮ ಹೆಸರು? ನನ್ನ ಹೆಸರು ಬಶೀರ್ ಅಹಮದ್ ಬಾವಾ ಖಾನ್. ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ.